ಜಾಯಿಂಟ್ ವೀಲ್ ಅಲ್ಲಿ ಕೂತವ್ರದ್ದು ಯಾರ್ದೋ ಫೋನ್ ಕೆಳಗಡೆ ಬಿತ್ತು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸಿಂಪಲ್ ಆಗಿ ರೆಡಿ ಹಾಕೊಂಡು ಹೊರಗಡೆ ಹೊರಟೆ. ನನ್ ಜೊತೆ ಮಮತಾನು ಬಂದಿದ್ರು. ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ ಹೋಗಿ ಟಿಕೆಟ್ ನ ಬುಕ್ ಮಾಡ್ಕೊಂಡು ಹೋಗಿ ರೀಚ್ ಆಗಿದ್ದೆಲ್ಲಿ ಅಂತ ಹೇಳಿದ್ರೆ ಬಸವನಗುಡಿಗೆ. ಗೈಸ್, 4 ದಿನದಿಂದ ಕಡ್ಲೆಕಾಯಿ ಪರಿಷೆ ನಡೀತಿದೆ. ನಾನು ಬೆಂಗಳೂರು ಬಂದು ಒಂದ್ 7 ಇಯರ್ಸ್ ಆಯ್ತು ಅನ್ಸುತ್ತೆ. ಇಷ್ಟು ವರ್ಷ ಆದ್ರೂ ಒಂದ್ ದಿನಾನು ಕಡ್ಲೆಕಾಯಿ ಪರಿಷೆಗೆ ಹೋಗಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು. ಗೈಸ್, ಸಕ್ಕತ್ ಜನ ಇದ್ರು. ಡಿಫ್ರೆಂಟ್ ಆಗಿರುವಂತ ಫೋಟೋಸ್ ಇತ್ತು. ಎಲ್ಲಾನು ನೋಡ್ಕೊಂತ ರೌಂಡ್ ಹೊಡಿತಾ ಇದ್ವಿ. ಒಂದ್ ಕಡೆ ಫೋಟೋಸ್ ಎಲ್ಲ ಸೇಲ್ ಮಾಡ್ತಾ ಇದ್ರು. ಗೈಸ್, ನನ್ಗೆ ಈ ಫೋಟೋ ಅಂತೂ ಸಕ್ಕತ್ ಇಷ್ಟ ಆಯ್ತು. ಅವ್ರೊಂದ್ ಪ್ರೈಸ್ ಹೇಳಿದ್ರು, ನಾನೊಂದ್ ಪ್ರೈಸ್ ಹೇಳ್ದೆ. ಕೊನೆಗೂ ನಾನು ಹೇಳಿದ ಪ್ರೈಸ್ ಒಪ್ಕೊಂಡೇ ಇಲ್ಲ. ಅದಕ್ಕೆ ಅವ್ರು ಹೇಳಿರೋ ಪ್ರೈಸ್ಗೆನೆ ಆ ಫೋಟೋನ ತಗೊಂಡ್ ಬಂದೆ. ಹಾಗೆ ತಗೊಂಡಿರೋ ಫೋಟೋನ ಹಿಡ್ಕೊಳಕ್ಕೆ ಅಂತ ಹೇಳಿ ಒಂದು ಚೀಲ ಬೇರೆ ತಗೊಂಡ್ವಿ. ಬೇಡ ಬೇಡ ಅಂತ ಹೇಳಿದ್ರು. ಪೊಟೆಟೊ ಟ್ವಿಸ್ಟರ್ ತಗೊಂಡು ಒಂದ್ ತಿಂದ್ವಿ. ಹಾಗೆ ಒಂದು ಐಸ್ ಕ್ರೀಮ್ ನ ತಿನ್ನೋಣ ಅಂತ ಬಂದಿದ್ವಿ. ಜಾಯಿಂಟ್ ವೀಲ್ ಇಂದ ಒಬ್ರದ್ದು ಫೋನ್ ಕೆಳಗಡೆ ಬಿದ್ಬಿಡ್ತು. ಒಬ್ರು ಆಂಟಿ ಆ ಫೋನ್ ನ ಎತ್ಕೊಂಡು ಶಾಪ್ ಅವರು ಕೊಟ್ಟಿದ್ದಾರೆ. ಆ ಶಾಪ್ ಅವರು ನಾನು ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಕುಲ್ಫಿನ ತಿನ್ಕೊಂತ ಇನ್ನೊಂದ್ ಕಡೆ ನಡೆಯಕ್ ಸ್ಟಾರ್ಟ್ ಮಾಡಿದ್ವಿ. ಸಂಜೆ ಆಗ್ತಾ ಇದ್ದಾಗಲೇ ಇನ್ನು ಜನ ಜಾಸ್ತಿ ಆಗ್ತಾ ಹೋಗ್ತಿದ್ದಾರೆ. ಅಲ್ಲಿ ಮೆಟಲ್ದು ಚಿಕ್ಕ ಕಾರ್ ಎಲ್ಲ ಸೇಲ್ ಮಾಡ್ತಾ ಇದ್ರು. ತಗೊಳ್ಳೋಣ ಅನ್ಕೊಂಡೆ, ಮನೇಲಿ ಇರೋದೇ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳಿ ಸುಮ್ನೆ ಬಂದೆ. ಕಡ್ಲೆಕಾಯಿ ಪರಿಷೆಗೆ ಬಂದು ಕಡ್ಲೆಕಾಯಿನೇ ತಗೊಂಡು ಹೋಗಿಲ್ಲ ಅಂದ್ರೆ ಹೇಗೆ ಅಲ್ವಾ. ಸ್ವಲ್ಪ ಕಡ್ಲೆಕಾಯಿನ ತಗೊಂಡು ಒಂದು ದಹಿ ಪುರಿ ತಿನ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ನಾಳೆ ಮತ್ತೆ ಸಿಗೋಣ. ಬಾಯ್ ಬಾಯ್.